ಅಲ್ಲವ ನೀನ ಹೇಳ ಅಪ್ಪಿ ತಪ್ಪಿ ನಿನಗಂದ ಮುಂಜಾ ಏನಾರ ಹಿಂಗ ಕುದ್ಕೊಂಡ್ ಅಂದ್ರೆ ನೀನು ಅವನನ್ನ ಹಿಂಗ ಮನೆಯಿಂದ ಹೊರಗಡೆ ಆಗ್ತಿದ್ದೀನಿ. ನಿನ್ನ ಮಗ ಹುಂಜ ಕುದ್ಕೊಂಬಂದ್ರೂ ನೀನು ಮನೆಯಿಂದ ಹೊರಗೆ ಆಗ್ತಿದ್ದೀನಿ. ಹೇಳ, ಮಾತಾಡ ಕೋಲಿ, ಮಾತಾಡ. ನೀನಾರ ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ನೀನೇನಾರ ಉತ್ತರ ಕೊಡಲಿಲ್ಲ ಅಂದ್ರೆ ನಾನು ನಿನ್ನನ್ನು ಮುಂಚೆ ಹತ್ರ ಕಳ್ಸಂಗಿಲ್ಲ ಅಂದ್ರೆ ಕಳ್ಸಂಗಿಲ್ಲ. ಹೇಳು, ಲಗು ಲಗುನ ಹೇಳು. ಅಲ್ಲ, ಹುಂಜ ಕುದಿದಿತ್ತನು. ನಿಮ್ಮವು ಸಪ್ರೇಟ್ ಬ್ರ್ಯಾಂಡ್ಸ್ ಇರ್ಬೋದಲ್ಲ. ನಮ್ದ್ರಾಗ 30, 60, 90 ಅಂತ ಕೊತ್ತಗತ್ಲೆ ಕುದಿತದ. ನಿಮ್ಮದ್ರಾಗೂ ಹಂಗೇನಾದ್ರು ಹೊಸ ಹೊಸ ಬ್ರ್ಯಾಂಡ್ಸ್ ಏನಾದ್ರು ಇದಾವ ಇದ್ರೆ ಇರ್ಬೋದು, ಹೇಳಕ್ಕಾಗಂಗಿಲ್ಲಪ್ಪ. ಹುಂಜೆ ಅಂದ್ರೆ ಸಾಮಾನ್ಯನ. ನೀನು ತಗೋತಿದ್ದೀನ ಅವಾಗವಾಗ ಚೂರ ತಗೊಂಡ್ರು ತಗೋಬೋದು. ಯಾಕೆ ಹೇಳು, ನಾನು ಕೊದರ್ ಬದಲು ತಗೊಂಡು ಕುದಿದಾಗ ನನಗೆ ನಿನ್ನ ತಿನ್ಬೇಕು ಅಂತ ಅನ್ನಿಸ್ತೈತಿ. ಅಂದ ಮೇಲೆ ನಿನಗೂ ಅದಕ್ಕೆ ಇನ್ನೂ ಎಲ್ಲವೂ ಲಿಂಕ್ ಇರ್ಬೋದಲ್ಲ, ಹೌದಿಲ್ಲ? ಪರವಾಗಿಲ್ಲ, ನಾಚ್ಕೋಬೋದು. ಹೇಳು, ನೀನು ಹೇಳು. ನೋಡವ, ನಮ್ಮ ಮನ್ಯಾಗ ಹೇಳಕಿ ನಮ್ಮವ್ಗಂತೂ ಏತೈತೈತೈತೈತೈತು ಬುದ್ಧಿನ ಇಲ್ಲ. ನನ್ನ ಹೆಂಡತಿ ಜೊತೆ ಜಗಳ ಮಾಡಿ ನನ್ನ ಹೆಂಡತಿನ ತವ್ರ ಮನೆಗೆ ಕಳಿಸ್ಕೊತ. ಆಕಿ ಬಾ ಅಂತ ಅಂದ್ರೆ ನಿಮ್ಮವ್ವ ಏನ ಕರೆಯೋವರೆಗೂ ನಾ ಮಾತ್ರ ಬರಂಗಿಲ್ಲ ಅಂತ. ನೀನದ ಹೇಳಿ ನಾನು ಏನು ಮಾಡಲಿ ಈಗ? ನಮ್ಮವ್ವ ಮೊದಲು ಬುದ್ಧಿ ಇಲ್ಲ, ತಲೆಯಾಗ ಲಜ್ಜಿ ತುಂಬ್ಕೊಂಡ್ಬಿಟ್ಟಾಳ. ಅದಕ್ಕೆ ಹಂಗೆ ನಾಯಿ ಒದರ್ದಂಗೆ ಒದರ್ತೈತ. ಅವನು ನಾಯಿ ಕಂಪೇರ್ ಮಾಡಿದ್ರೆ ನಾಯಿ ಜಾತಿಗೆ ಅವಮಾನ. ನಮ್ಮನೆ ಒದರ್ತಾಳೆ ನಮ್ಮವ್ವ. ನನ್ನ ಹೆಂಡತಿ ನೋಡಿದ್ರೆ ಬಾಲೆ ಅಂದ್ರೂ ಹೋಗಲೇ ಅಂತಾಳೆ ನನಗೆ. ಎಲ್ಲ ಕಾಲಿಸ್ತು ಬೆಲೆ ಇಲ್ಲದಂಗೆ ಆಗ್ಬಿಟ್ಟೈತಿ ನನಗೆ ಈ ಮನ್ಯಾಗ. ನೋಡ್ಕೊಳ್ಳಿ, ನಾ ಹೇಳ್ತೀನಿ ಕೇಳು. ನೀನು ಒಂದಿಲ್ಲ ಒಂದು ದಿನ ಅತ್ತಿ ಅಕ್ಕಿದಿ, ಅವಾಗ ನಿನ್ನ ಸೊಸಿನ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋದಾಗದೆ ಮಾತ್ರ ಕಲಿಸಕ್ಕೆ ಹೋಗಬೇಡ. ನಿನ್ನ ಮಗಗ ಮನಸ್ಸಿಗೆ ಭಾಳ ನೋವಾಕೈತಿ. ಎಂಥ ತಪ್ಪನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಡ ನೀನು. ಒಂದೇ ಮಿನಿಟ್, ಒಂದು ಕುದು ಬಿಡ್ತೀನಿ. ಎಲ್ಲಿಗಿದ್ದೆ ನಾನು? ನೀನು ಅತ್ತಿ ಆದೆ ಅಂದ್ರೆ ಯಾವುದೇ ಕಾರಣಕ್ಕೂ ನೀನು ಸೊಸಿನ ಮಾತ್ರ ಹುಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಕೇಳು. ತ್ರಾಸು ಭಾಳ ಆಕೈತೆ, ಎದ್ದಿನ ಬಿತ್ತಿರೋದು ತ್ರಾಸು, ಭಾಳ ದೊಡ್ಡ ತ್ರಾಸು. ಯಾರು ಮುಂದೆ ಹೇಳ್ಕೊಳ್ಳಿದ್ದಾರೆ ನನ್ನ ತ್ರಾಸನ್ನ? ನೀನ ಹೇಳು. ಹೌದು, ಏನು 2 ದಿನ ಆಯ್ತು ತತ್ತಿನ ಹಾಕಿಲ್ಲಲ್ಲ ನೀನು. ಯಾಕೆ? ನಿಂಗೊಂದು ವಿಷಯ ಗೊತ್ತಾ? ನೀನು ತತ್ತಿ ಹಾಕಿದೀಯ ಅಂತ ತಿಳ್ಕೊ, ಅದನ್ನು ನಮ್ಮವ್ ಗೊತ್ತಿಲ್ಲದಂಗೆ ಎಕ್ಕರ್ಸ್ಕೊಂಡು ಹೋಗ್ತಾ ಇರೋನು ನಾನೇ ಒಬ್ಬನೇ. ಏನು ಮಾಡೋದು? ವಾಟರ್ ಬಾಟ್ಲಿಗೆ ಎತ್ತಿದ್ದೀಯ ಅಂದ್ರೆ ಒಂದು ನೀನು ನೆನಪಾಕಿದಿ, ಇಲ್ಲ ನೀನು ಹೊಟ್ಟೆಗಿರೋ ಮತ್ತಿ ನೆನಪಾಕೈತಿ. ಅವನವನು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಆಮ್ಲೆಟಿಗೆ ಒಂಚೂರು ಉಪ್ಪು ಖಾರ ಜಾಸ್ತಿ ಹಾಕಿ ಚುಳ್ಳ ಅನ್ನಂಗೆ ಮಾಡಿಬಿಟ್ರೆ ಅವನವನ ಜೀವನದಾಗ ಏನೋ ಬೇಡ ಅಂತ ಅನಿಸ್ಬಿಡ್ತೈತಿ ನೋಡು. ನಮ್ನಿ ರುಚಿ ಇರ್ತೈತಿ ನೋಡು. ಅಲ್ಲ ಬಿ, ಹೊತ್ತಿಗೆ ಅದು ಏನು ತಿಂತೀವೇ ನೀನು? ನಿನ್ನ ಲೆಗ್ ಪೀಸು ಅಷ್ಟ ತೇಸ್ತೈತಿ, ನೀನು ಹೊಟ್ಟೆ ಆಗಿದ ಮತ್ತಿನೂ ಅಷ್ಟ ತೇಸ್ತೈತಿ. ಎಷ್ಟು ತಿಂದರೂ ಸಾಕಂತ ಅನ್ಸಂಗಿಲ್ಲ ನೋಡಲಿ. ಸಾರಿ ನೋಡಮ್ಮ. ಅಲ್ಲಮ್ಮ ಕೋಳಿ, ನೀನು ಯಾವಾಗಲೂ ಕೆಂಪು ಗೀರಕ್ಕೆ ಇವತ್ತ್ಯಾಕೆ ನನ್ನ ಕಣ್ಣಿಗೆ ಕಪ್ಪು ಕಾಣ ಕುಂತಿದಿ? ಯಾಕೆ ನೀನು ಸೂರ್ಯನ ಬಿಸ್ಲಿಗೆ ನೀನು ಟ್ಯಾನ್ ಆಗಿಬಿತ್ತಿ ಅನ್ನಿಸ್ತೈತಿ. ಹೌದೌದೌದು, ಟ್ಯಾನ್ ಆಗಿ ನೋಡು. ಅದು ಯಾವುದಾದೋ ಸನ್ಸ್ಕ್ರೀನ್ ಅಂತ ಬರ್ತಾವ ನೋಡು, ಅದನ್ನ ಹಚ್ಕೋ. ಅವಾಗ ಬೆಲ್ಲಿಗೆ ಫಲ ಅಂತ ಹೊಲಿತಿರ್ತಿದಿ. ನೋಡು ಕೋಲಿ, ನೀನು ಹೆಣ್ಣ ಕೋಲಿಯಾಗಿ ಫಿಗರನ್ನು ಮೆಂತೇನ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಐತಿ. ನಮ್ಮನೆ ಟ್ಯಾನ್ ಆಗಿಬಿತ್ತಿ ಅಂದ್ರೆ ಆಮೇಲೆ ನಿನ್ನ ಗಂಡ ಹುಂಜ ನಿನ್ನನ್ನು ಬಿಟ್ಟು ಬೇರೆ ಕೋಳಿ ಹತ್ರ ಹೋಗುವಂಥ ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕೆ ಲೇಡೀಸ್ ಆಗಿ ಅಲ್ಲ, ಹೆಣ್ಣ ಕೋಲಿಯಾಗಿ ಫಿಗರನ್ನು ಮೆಂಟೇನ್ ಮಾಡೋದು ಭಾಳ ಮುಖ್ಯ ಆಯ್ತಾ. ನೀನೇನು ತಲೆ ಕೆಸ್ಕೊಂಡು ಹಾಕೋಬಿಡ. ನಿನ್ನ ಹತ್ರ ಸನ್ಸ್ಕ್ರೀನ್ ಇಲ್ಲ ಅಂದ್ರೆ ಏನಾಯ್ತು? ಅದಲ್ಲ ನಮ್ಮ ಮನ್ಯಾಗ ನನ್ನ ತಂಗಿ, ಆಕೆ ಹತ್ರ ರಾಶಿಗಟ್ಲೆ ಸನ್ಸ್ಕ್ರೀನ್ ಬಾಟಲ್ ಬಿದ್ದವು. ಅದ್ರಾಗ ಒಂದು ತೊಗೊಂಬಂದು ಕೊಡ್ತೀನಿ, ಹತ್ಕೊಂಡ್ಬಿಡು ಬೆಲ್ಲಗಾಗ್ಬಿಡ್ತೈತಿ. ಅವಾಗ ನೋಡ್ತೀರ ಮುಂದೆ ನಿನ್ನ ಸುತ್ತಲ ಓದಾಗ್ತೈತಿ. ನೆನಪಿತ್ಕೋ, ಫಿಗರ್ ಭಾಳ ಮುಖ್ಯ ಐತಿ. ಒಂದು ಸ್ವಲ್ಪ ಬ್ಯೂಟಿ ಕಡೆ ಲಕ್ಷ್ಯ ಕೊಡು. 3 ಹೊತ್ತು ಬರೀ ಅನ್ನ ಜ್ವಾಳ ಮುಕ್ಕೋದ್ರಾಗಿರಾಕ ಹೋಗಬೇಡ. ಒಂಥರಗ ಬ್ಯೂಟಿ ಕಡೆ ಲಕ್ಷ್ಯ ಕೊಡು. ಈಗಿನ ಕಾಲದಾಗ ಬ್ಯೂಟಿ ಭಾಳ ಮುಖ್ಯ ಆಗ್ಬಿಟ್ಟೈತಿ. ಏನ
ಆದರೂ ಭಾಳ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅವ್ನು ನೀನು. ಇಷ್ಟೊಂದು ಟ್ಯಾನ್ ಆಗಬಾರ್ದಿತ್ತು ನೀನು. ಇಷ್ಟೆಲ್ಲ ಬಿಸಿಲಿಗೆ ಯಾಕೆ ಸುತ್ತಾಡ್ತಿದ್ದಿ ನೀನು? ಒಂದು ಮುಂಜಾನೆ ಲಗುನ ಸುತ್ತಾದ, ಇಲ್ಲ ಸಂಜೆಗಾರ ಸುತ್ತಾದ. ಹಿಂಗೆ ಬಿಸ್ಲಾಗ ರನ ಬಿಸ್ಲಾಗೆಲ್ಲ ಸುತ್ತಾಡಕ್ಕೆ ಹೋಗ್ಬೋದ ನೀನು? ಆಗ್ತಾ ಹತ್ತಿಲ್ಲ ಹೇಳಿದ್ದ. ಲೇ ಮಬ್ಬನ ಮಗನ, ಅದು ಕೋಳಿ ಅಲ್ಲ, ಕಾಗಿಲೇ, ಕಣ ತೆಗೆದು ನೋಡೋಂತ ತಟಗ. ಯವ್ವ ಏನು ಬೇ ನೀ ಕುಡ್ದೀಯ ಇಲ್ಲ ನಾನು ಕುಡ್ದೀನ? ಕೋಳಿಗೆ ಹೋಗಿ ಕಾಗೆ ಅಂತೆಲ್ಲ ಬೇಯವ್ವ. ನೋಡು ಅದು ಹೆದರ್ಕೊಂಡು, ನಿನ್ನ ಆವಾಜಿಗೆ ಹೆದರ್ಕೊಂಡು ಓದೋಗ್ಬಿಡ್ತು. ಎಂಥ ಚಂದ ನನ್ನ ಜೊತೆ ಮಾತಾಡ್ಕೊಂಡು ಕುಂತಿದ್ಲಕ್ಕಿ. ಅದನ್ನು ಓಡಿಸಿ ಬಿಟ್ಟಿಲ್ಲ ಬೇ ಅದು ಕೋಳಿ ಬೇಕಾಗೆಲ್ಲ. ಲೋ 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 ಬಂಡು ನನ್ನ ಮಗನ, ಲೋ ಏನಾಗಿತ್ತು ನಿನಗೆ? ಮನೆಯಾಗಿಟ್ಟಿದ್ದು ರೊಕ್ಕನ ತೊಗೊಂಡು ಹೋಗಿ ಕುಡ್ಕೊಂಡ್ ಬಂದಿಯಲ್ಲ. ನೀನು ಹೊಟ್ಟೆ ಅನ್ನ ತಿಂತೀನಿ, ಏನು ತಿಂತಿಲಿ? ಯಾವ ಸದ್ಯಕ್ಕೆ ನಾನು ಹೊತ್ತಿಗೆ ಇಲ್ಲೆಗೆ ಪೀಚ್ ತಿಂತೀನಿ ನೋಡು ಬೇ. ನಾನು ಯಾರು ರೊಕ್ಕನೂ ತಗೊಂಡಿಲ್ಲ, ನಾನು ಸ್ವಂತ ದುಡ್ದು ಕುದಿಯಾಕೆ ಕುಂತೀನಿ ಬೇ. ನಿನಗೇನಾದ್ರು ಬೇಕಂದ್ರೆ ಹೇಳು ಬೇ, ಕೊತ್ತೀನಂತ. ಅಲ್ಲ ಕುಡಿಲಾರ್ದ ಈ ನಮ್ನಿ ಹಾರಾಡ್ತಿದ್ದಿ ನೀನು. ಇನ್ನು ಕುಡ್ದಿ ಅಂದ್ರೆ ಇನ್ಯಾ ನಮ್ನಿ ಹಾರಾಡಂಗಿಲ್ಲ ನೀನು. ಅದಕ್ಕೆ ನಮ್ಮಪ್ಪ ಮನ್ಯಾಗ ಬಾಲೋ ಹೊತ್ತನ ಇರಂಗೇ ಇಲ್ಲ. ಯಾಕಂದ್ರೆ ಒಳ್ಳೆ ಮೈಕ್ ಸೈರನ್ ಇದ್ದಂಗೆ ಅದಿದಿ ನೀನು. ಒಂದ ಸಮನೆ ಒದರ್ತೀವಿ ಬೇ. ನಿನ್ನ ಬಾಯಿ ಚರ್ಮದಾಗದಾಗ ಕುಡ್ಕೊಂಡೈತಿ ಬೇ. ಅದು ಅಪ್ಪಿ ತಪ್ಪಿ ಕರಿಗಿದೇನಾರು ಆಗ್ಬಿಟ್ಟಿದ್ರೆ ಇಟೊತ್ತಿಗೆ ಮುರ್ಕೊಂದಾಗ ಹೋಗ್ಬಿಡ್ತಿತ್ತು ನೋಡಿ ಬೇ. ಅಲ್ಲ ನಂಗೊಂದು ಅನುಮಾನ, ನಾನು ಇಟೊತ್ತನ ಕೋಳಿ ಜೊತೆ ಮಾತಾಡಕ್ ಕುಂತಿದ್ನ ಅಥವಾ ಕಾಗಿ ಜೊತೆ ಮಾತಾಡಕ್ ಕುಂತಿದ್ನ? ಅಣ್ಣ, ನೀ ಇಟೊತ್ತನ ಮಾತಾಡಕ್ ಕುಂತಿದ್ದೆ ಕೋಳಿ ಜೊತೆ ಅಲ್ಲ, ಕಾಗಿ ಜೊತೆ. ಅಲ್ಲ ಕೋಳಿನ ಕಾಗಿನ ಅಂತ ಗೊತ್ತಾಗ್ಲಾರ್ದಷ್ಟು ರೇಂಜಿಗೆ ಕುಡ್ದು ಬಿಟ್ಟಿನ ನಾನು. ಇಲ್ಲ ಇವರೆಲ್ಲರೂ ಕುಡ್ದು ಟೈತಾಗಿ ನಾನು ಕರೆಕ್ಟ್ ಇದ್ರು ಇರ್ಬೋದಲ್ಲ. ನನ್ನ ಕಣ್ಣಿಗೆ ಕೋಳಿ ಹಂಗ ಕಣ್ಣೈತೆ ಅಂದ್ಮೇಲೆ ಅದು ಕೋಳಿನೇ ಇರ್ಬೋದು. ಇವ ಕುದ್ದಾದ ಅನ್ಸುತ್ತೆ, ಅದಕ್ಕೆ ಕೋಳಿ ಹೋಗಿ ಕಾಗೆನ್ನ ಕುಂತಾರ. ಲೋ 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 ಊರು ಬಾಡ್ಯಾ ಬಡ್ಕೋ. ಲೋ 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 ಕೋಳಿನ ಕಾಗಿನ ಅಂತ ಗೊತ್ತಾಗ್ಲಾರ್ದ ರೇಂಜ್ ಕುಡ್ದಿಯಲ್ಲ ಲೋ. ಬುಕ್ಸೆಟ್ಟ ರೊಕ್ಕ ತೊಗೊಂಡು ಹೋಗಿ ಈ ನಮ್ನಿ ಟೈಟಾಗಿ ಕುಡ್ದು ಬಂದಿಲ್ಲ. ನಾಚಿಕೆ ಕೈತಾನೆ ಏನಿಲ್ಲ ಲೋ ನಿನಗೆ. ಮನೆಯಾಗ ಇಟ್ಟಿದ್ದು ರೊಕ್ಕನ ತೊಗೊಂಡು ಹೋಗಿಯಲ್ಲ. ಇಲ್ಲವಾ ಇಲ್ಲ, ನಾನು ಮನೆಯಿಂದ ರೊಕ್ಕ ಮಾತ್ರ ಮುತ್ತಿಲ್ಲಪ್ಪ ಯಪ್ಪ. ನಾನಾಗಿನ ಹೋಗಿ ಯಾವತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ರೊಕ್ಕನ ಮಾತ್ರ ಮುತ್ತಂಗಿಲ್ಲಪ್ಪ. ಲೋ 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 ಕುಡುಕ ನನ್ನ ಮಗನ, ಮತ್ತೆ ಮನೆಯಾಗ ಇಟ್ಟಿದ್ದು ರೊಕ್ಕ ಎಲ್ಲ ಓದ್ಲು ಬೊಗಳ್ತಾನೆ ಏನಿಲ್ಲ ನಿಜಾನ ಏನು? ಮತ್ತೆ ತಲೆಗೆ ಏನಾರು ಹಾಕಿ ಹೊಡಿಲ ತಗ. ಯವ್ವ ಒಂದು ನಿಮಿಷ ಬಿ, ಕಾನೂನನ್ನು ಮಾತ್ರ ಕೈಗೆ ತಗೊಂಡಕ್ಕೆ ಹೋಗ್ಬೇಡ ಅಲ್ಲ ಬೇ. ಈಗ ನಾನು ಏನಂದೆ? ನಾನಾಗಿನ ರೊಕ್ಕನ ಮುತ್ತಿಲ್ಲ ಅಂದೆ, ಹೌದು. ಆದರೆ ರೊಕ್ಕನ ನನ್ನ ಹತ್ರ ತಗೋ ಅಂತ ಬಂತಂದ್ರೆ ನಾನು ಏನು ಮಾಡಲಿ? ತಗೊಳ್ಳಾರ್ದ ಹಂಗ ಬೀದ್ಲೇನ? ಬೇ ನಾನು ನಿನ್ನ ಮಗ ಅದೀನಿ ಬೇ. ಅಲ್ಲ ಬೇ, ನೀನು ಮಕ್ಕಂದಾಗ ನಿನ್ನ ಮಗ್ಲ ₹1 ಬಿತ್ತಂದ್ರನ ಎದ್ದು ಗಬಕ್ಕಂದಂಗೆ ತಗೋತಿದ್ದೆ. ಇನ್ನು ನಿನ್ನ ಮಗ ನಾನು ರೊಕ್ಕನ ಬಾ ತಗೋಬಾ ಅಂತ ಕರೀದಂದ ತಗೊಳ್ಳಾದ ಹೆಂಗಿರ್ಲಿ ಬೇ? ನೀನ ಹೇಳು. ಲಕ್ಷ್ಮವ್ವ ಎಲ್ಲರಿಗೂ ಬಾ ಅಂತ ಕರೆಯಂಗಿಲ್ಲ, ನನಗೆ ಮಾತ್ರ ಬಾ ಅಂತ ಕರೀತಾಳ. ಅಂದಮೇಲೆ ನಾನು ಹೋಗ್ಲಿಲ್ಲ ಅಂದ್ರೆ ಲಕ್ಷ್ಮವ್ವ ಬೇಸರ ಮಾಡ್ಕೊಂಡಂಗಿಲ್ಲ ಬೇ. ನೀನ ಹೇಳ. ಈ ಮನ್ಯಾಗ ನೆಮ್ಮದಿಂದ ಕುದಿಯಾಕೋ ಬಿಡಂಗಿಲ್ಲ ಕೂತ್ಕೊಂಡು. ಏನ್ ಜನನೋ ಏನೋ. ಯವ್ವ ನೀ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ. ಬೇಕಂದ್ರೆ ಹೇಳಿ, ನಿನಗೂ ಒಂದು ಪ್ಯಾಗ ಬೇಕನ ಐತಿ, ನಾನು ಅದ್ರ ಕೊಡ್ತೀನಿ. ಆದ್ರೆ ಒದ್ರಾಕ ಮಾತ್ರ ಹೋಗ್ಬೇಡ ಏನ? ಕ್ವಾತ ಬಾತಲ್ಲ ಅದ್ಲಕ್ಕ ಪೀಚ, ನೀವು ಮಾತ್ರ ಬೇಸರ ಮಾಡ್ಕೋಬೇಡ್ತಪ್ಪ. ಸಾಕಲ್ಲ ಆಯ್ತು, ನದಿದೆ. ಅಲ್ಲ ನಾವು ಕುದುಕರಲ್ಲ ಅಂದ್ರೆ ಈ ಜಗತ್ತ ನಡೆಯಂಗಿಲ್ಲ. ಈ ಜಗತ್ತು ನಿಂತಿರೋದ ಈ ಕುದುಕದ ಮೇಲೆ. ಒಂದು ವೇಳೆ ನಾವು ಕುದುಕರು ಏನಾದ್ರು ಕುದಿಯಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿವಿ ಅಂದ್ರೆ ಈ ಜಗತ್ತಲ್ಲ, ಈ ದೇಶ ಮುಂದಕ್ಕೆ ಹೋಗಂಗಿಲ್ಲ ಅಂತೈತಿ. ಈ ದೇಶನ ಮುಂದೆ ನಡೆಸ್ತಾ ಇರೋರು ಯಾರು? ನಾವು. ನಮ್ಮಿಂದನೇ ದೇಶ ನಡೆಯಾಕೊಂತಿದ್ದು. ಆದ್ರೆ ನಮಗ ಮನೆಯಾಗ ಎಲ್ಲ ಕಾಲಷ್ಟು ಬೆಲೆ ಇಲ್ಲಪ್ಪ. ಮೊದಲು ನಮ್ದು ಕುದುಕದ ಒಂದು ಸಂಘ ಕಟ್ಟಿ ನಮ್ದು ಬೆಲೆ, ನಮ್ಮ ವ್ಯಾಲ್ಯೂ ಏನನ್ನೋದನ್ನ ಮನೆ ಮಂದಿಗೆಲ್ಲ ತೋರಿಸ್ಬೇಕು. ಹೌದು, ಈಗ ಹೋಗಿ ಮೊದಲು ಒಂದು ಸಂಘ ಕಟ್ತೀನಿ ನಾನು.
ನೋಡಿ ಬೇಯವ್ವ ನಿನ್ನ ಮಗ ಸಂಘ ಕಟ್ತಾನಂತ ಹೋಗಿ ನೀನೇ ಲೀಡ್ರ್ ಆಗಂತೆ ಅಂತ ಆ ಸಂಘಕ್ಕೆ. ಇಲ್ಲಿ ಗೀತಿ ಮುಚ್ಚಿಕೊಂಡು ಇಲ್ಲಿ ಒಕ್ಕೆ ಏನು ಓದಿಲ್ಲ ಮತ್ತು. ಅಯ್ಯೋ ಪಾಪ ಬಿರಿಯಾನಿ ಊಟ ಮಿಸ್ ಆತಂತಂದು ಭಾಳ ಬೇಜಾರ್ನಾಗದಿ. ನಿಮಗೆ ಯಾಕೆ ತ್ರಾಸ ಕೊಡಲಿ ನಾನು ಹೊಕ್ಕೇನಿ.